ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ 10/1/2026ಕ್ಕೆ ಸೋಷಿಯಲ್ ಸೈನ್ಸಲ್ಲಿ ನಿಮ್ಮ ಪೂರ್ವ ಸಿದ್ಧತೆ ಆಗಿರ್ಬೋದು, ಮುಂಬರ್ತಕ್ಕಂಥ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕೊನೆಕ್ಷನದ ಪ್ರಶ್ನೆಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ಈಗ ನಾನು 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಹಾಕಿದ್ದೀನಿ, 4 ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಮತ್ತೆ 2 ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ. ಅವೆಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ 60+ ಆರಾಮಾಗಿ ಪಡಿತೀರಿ. ಅವೆಲ್ಲ ವಿಡಿಯೋಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಲಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರು. ಮುಂದಿನ ಪ್ರಶ್ನೆ, 1935ರ ಭಾರತ ಸರ್ಕಾರ ಶಾಸನ ಭಾರತ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಏಕೆ? ಇಂದು ಭಾರತ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣ ಏನು? ಇನ್ನು 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ಯಾವುದು ಸರಿ ಅಂತ ಕೇಳಿದರು. ಇನ್ನು MRPL ವಿರುದ್ಧ ಚಳವಳಿಯನ್ನು ಏಕೆ ಮಾಡಿದರು ಅಂತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾದ ಭೌಗೋಳಿಕ ವಿಭಾಗ ಯಾವುದು? ಇನ್ನು ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚೋದಕ್ಕೆ ಏನಂತ ಕರಿತೀವಿ? ಇನ್ನು ಸುಹಾಸ 68,000 ಮೌಲ್ಯದ LED ಟಿವಿಯನ್ನು ಅಂಗಡಿಯಿಂದ ಕೊಳ್ತಾನೆ, ಅದು ವಾರಂಟಿಗೆ ಮುನ್ನ ಹಾಳಾಗ್ತದೆ, ಹಾಗಾದರೆ ಈತ ಯಾರಿಗೆ ದೂರು ಕೊಡಬೇಕು? ರೈತವಾರಿ ಪದ್ಧತಿ ಜಾರಿಯನ್ನು ತಂದವರು ಯಾರು? ಇನ್ನು ಹಂಟರ್ ಆಯೋಗ ಏಕೆ ನೇಮಿಸಿದರು? ಪೆಟ್ರೋಲಿಯಂ ಅನ್ನೇ ದ್ರವರೂಪದ ಚಿನ್ನ ಅಂತ ಏಕೆ ಕರೀತಾರೆ? ಸಾರ್ವಜನಿಕ ಆಡಳಿತದ ಪಿತಾಮಹ? ಅಸ್ಪೃಶ್ಯತೆ ಆಚರಣೆ ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು? ಪ್ರಸವ ಪೂರ್ವ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿ ಮಾಡಿದ ವರ್ಷ? 1965-66ರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಕೈಗೊಂಡ ಕ್ರಮ ಏನು? ಇನ್ನು ಯಶಸ್ಸನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸ್ಕೊಳ್ತಾನೆ, ಈತ ಬಳಸಿದ ವ್ಯಾಪಾರದ ವಿಧ ಯಾವುದು? ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಟ್ಟವರು ಯಾರು? ಕದನ ಬಾಂಧವ್ಯತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳ ಗುಂಪು? ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಯಾವುದು? ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ಯಾರು ವಹಿಸಿದ್ರು? ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಈ ಆವೃತ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಏನು ಅಂತ ಪ್ರಶ್ನೆ ಇತ್ತು. ಇನ್ನು ಸಂಘಟಿತ ಕಾರ್ಮಿಕ ವಲಯಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ಕೊಡಬೇಕು. ಇನ್ನು ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಯಾವ ಪದ್ಧತಿಯನ್ನು ಜಾರಿ ಮಾಡಿದ್ದಾರೆ? ಜಿಲ್ಲಾ ಗ್ರಾಹಕ ಮಂಡಳಿಯ ಅಧ್ಯಕ್ಷರು ಯಾರು? ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮುಖ್ಯ ಪರಿಣಾಮ ಏನು? ಹಿರೋಸಿಮಾ ಮತ್ತು ನಾಗಾಸಾಕಿಗಳು ಯಾವ ದೇಶದಲ್ಲಿದ್ದಾವೆ? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ? ಮಾನವ ಕುಲ ತಾವು ನನ್ನದೇ ಒಲಂ ಅಂತ ಹೇಳಿದವರು ಯಾರು? ಇನ್ನು ಭಾರತದ ಸಿಲಿಕಾನ್ ಸಿಲಿ ಅಂತ ಯಾವುದನ್ನು ಕರಿತೀವಿ? ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯಲ್ಪಡುವ ನಗರ? ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು ತಿಂಗಳಿನ ಯಾವ ದಿನದಿಂದ ಯಾವ ತಿಂಗಳು? ಇನ್ನು ಭಾರತದಲ್ಲಿ ಈ ಜಿಲ್ಲಾ ಕೈಗಾರಿಕಾ ಕೇಂದ್ರ ಪ್ರಾರಂಭಿಸಿದ ವರ್ಷ ನೋಡ್ಕೊಂಡೋಗಿ ಖಂಡಿತವಾಗಿ 4-5 ಪ್ರಶ್ನೆಗಳು ನಿಮಗೆ ಬರ್ತದೆ. ಇನ್ನು 1 ಮಾರ್ಕಲ್ಲಿ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು? ಇಟಲಿಯ ಪ್ಯಾಸಿಸ್ ಸರ್ವಾಧಿಕಾರಿಯನ್ನು ಹೆಸರಿಸಬೇಕು. ದತ್ತಿ ಸಮಿತಿಯನ್ನು ಏಕೆ ಸ್ಥಾಪನೆ ಮಾಡಿದರು? ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ವಿರೋಧಿಸಿದೆ? ಭಾರತದಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಏನು ಕಾರಣ? ಭಾರತದ ಪ್ರಥಮ ಕಾಗದ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿದರು? ಅಧಿಕಾರದ ವಿಕೇಂದ್ರೀಕರಣ ಎಂದರೆ ಏನು? ಈ ಪೂರೈಕೆದಾರ ಎಂದು ಯಾರನ್ನು ಕರೀತಾರೆ? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನೇ ಏಕೆ ಸ್ಥಾಪಿಸಿದರು? ಈ ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿ ಹಿಟ್ಲರ್ ನೇಮಿಸಿದ ಉದ್ದೇಶ ಏನಿತ್ತು? ವಿಶ್ವಸಮಿತಿಯ ದತ್ತಿ ಸಮಿತಿಯನ್ನು ಏಕೆ ನೇಮಕ ಮಾಡಿದರು? ಇನ್ನು ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ? ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಸಹಿತ ನೋಡ್ಕೊಡ್ರಿ. ಇನ್ನು ಗ್ರಾಮೀಣಾಭಿವೃದ್ಧಿ ಅಂದರೆ ಏನು? ಮಾರ್ಚ್ 15ರಂದೇ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆ ಆಚರಿಸ್ತೀವಿ ಏಕೆ? ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಯಾವುದು? ಈ ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರವನ್ನು ಮಾಡ್ತಾರೆ? ಚಾರ್ಟರ್ ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನೇ ಏಕೆ ಬೆಳೆಸಬೇಕು? ರಾಷ್ಟ್ರೀಯ ವಿದ್ಯುತ್ ಜಾಲದ ಮುಖ್ಯ ಉದ್ದೇಶ ಏನು? ನೇಮಕಾತಿ ಅಂದರೆ ಏನು? ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗ್ತದೆ ದೃಢೀಕರಿಸಿ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಿದೆ ಏಕೆ? ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪನೆ ಮಾಡ್ತಾರೆ? ಇವೆಲ್ಲ ಒಂದೊಂದು ವಾಕ್ಯದಲ್ಲೇ ಉತ್ತರ ಕೊಡಬೇಕು. ಇನ್ನು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ? ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿ ದಳವನ್ನು ಸ್ಥಾಪಿಸಿದ ಏಕೆ? ಉಪಪ್ರಾದೇಶಿಕವಾದ ಬೆಳೆಯಲು ಏನು ಕಾರಣ? ಪೂರ್ವಾಗ್ರಹ ಅಂದರೆ ಏನು? 20ನೇ ಶತಮಾನದ ಅಚ್ಚರಿಯ ಲೋಹ ಅಂತ ಯಾವುದನ್ನು ಕರಿತೀವಿ? ಪೆಟ್ರೋಲಿಯಮ್ಮನ್ನು ದ್ರವರೂಪದ ಚಿನ್ನ ಅಂತಲೇ ಕರೀಲಿಕ್ಕೆ ಕಾರಣ ಏನು? ಪ್ರತ್ಯಕ್ಷ ತೆರಿಗೆಗೆ 2 ಉದಾಹರಣೆ ಕೊಡಿ. ಉದ್ಯಮಿ ಎಂದರೆ ಯಾರು ಅಂತ ಬರೆದ್ರೆ ಸಾಕು.
ಇನ್ನು ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ ಪದೇ ಪದೇ ಕೇಳ್ತಕ್ಕಂಥದ್ದು, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತ ಮಾಡಿದರು? ಪ್ಯಾಸಿಸ್ಟ್ ವಾದದ ಲಕ್ಷಣ ಏನು? ಕಾಗದ ಕೈಗಾರಿಕೆಯಲ್ಲಿ ಬಳಸೋ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಿರಿ. ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸ್ತವೆ ಏಕೆ? ಈ ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತವೆ ಹೇಗೆ? ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶ ತಿಳಿಸಿ. ಕೇಂದ್ರ ಲೋಕಸೇವಾ ಆಯೋಗ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ, ಸಮರ್ಥಿಸಿರಿ. ಮೊದಲು ತಾನು ಅಣ್ವಸ್ತ್ರ ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತ ಬದ್ಧವಾಗಿದೆ, ಸ್ಪಷ್ಟೀಕರಿಸಿ. ಚಿಪ್ಕೋ ಚಳವಳಿ ಕುರಿತು ಬರೀಬೇಕು. ಬಾಲ್ಯ ವಿವಾಹಕ್ಕೆ ಕಾರಣ, ನಿರುದ್ಯೋಗಕ್ಕೆ ಕಾರಣ, ಬಾಲ್ಯ ವಿವಾಹದ ಪರಿಣಾಮ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರ, ಅನಕ್ಷರತೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು ಅನ್ನೋದನ್ನು ಕೂಡ ಕೇಳಬಹುದು. ಜೊತೆಗೆ ಈ ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನೇ ಕಂಡುಹಿಡಿಯಲು ಕಾರಣವಾದ ಅಂಶಗಳೇನು? ಈ ಸಹಾಯಕ ಸೇನಾ ಪದ್ಧತಿಯಿಂದ ದೇಶೀಯ ರಾಜರನ್ನು ಬಲಹೀನ ಮಾಡಿತ್ತು ಹೇಗೆ? ಇನ್ನು ಮಣ್ಣಿನ ಸವೆತದಿಂದ ಯಾವೆಲ್ಲ ಪರಿಣಾಮಗಳಾಗ್ತವೆ ಅನ್ನೋದನ್ನು ಪ್ರಶ್ನೆ ಇತ್ತು. ಇನ್ನು ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ಬೋದು? ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ನಡುವಿನ ವ್ಯತ್ಯಾಸ, ಉಳಿತಾಯ ಖಾತೆ ಮತ್ತು ಬ್ಯಾಂಕ್ ಚಾಲ್ತಿ ಖಾತೆಯ ನಡುವಿನ ವ್ಯತ್ಯಾಸ. ಇನ್ನು ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣ, ಬಾಲ್ಯ ವಿವಾಹದ ದುಷ್ಪರಿಣಾಮ, ಕಾನೂನು ವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರ, ಅನಕ್ಷರತೆ ನಿವಾರಣೆಗಾಗಿ ಈ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ಕುರಿತು ನೀವೇನು ಮಾಡಬೇಕಪ್ಪ ಅಂದರೆ ನೋಡ್ಕೋಬೇಕು. ನಾನು 8 MCQದು, 8 ಒಂದು ವಾಕ್ಯದ್ದು ಮತ್ತು 8 2 ಅಂಕದ ಪ್ರಶ್ನೆಗಳು. ಸೊ ಟೋಟಲ್ ಇಷ್ಟು ಬರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು 3 ಮತ್ತು 4 ಅಂಕದ ಪ್ರಶ್ನೆಗಳೊಂದಿಗೆ ಭೇಟಿಯಾಗ್ತೀನಿ. ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳು ಬರ್ತವೆ, ಅವುಗಳನ್ನು ತಾವುಗಳು ನೋಡಬೇಕು. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2025-26 SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಸೊ ಇವೆಲ್ಲ ವರ್ಕಿಂಗ್ PDF ಕೂಡ ನಿಮಗೆ ಕೊಡ್ತೀವಿ. ಸೊ ನೀವು ಜಸ್ಟ್ ಏನು ಮಾಡಬೇಕಪ್ಪ ಅಂದರೆ ವಾಟ್ಸಪ್ ಚಾನಲ್ನಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಜಾಯ್ನ್ ಆದರೆ ಖಂಡಿತವಾಗಿ ಅದ್ರ ವರ್ಕಿಂಗ್ PDFsಗಳನ್ನು ಕೊಡ್ತಾರೆ, ಅದನ್ನು ಕೂಡ ನೀವು ಹುಡ್ಕೊಳ್ಬೋದು. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಖಂಡಿತವಾಗಿ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ. ನೀಟಾಗಿ ಅವುಗಳನ್ನು ಓದ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಸಿಗ್ತದೆ. ಸೊ ಒಂದು ವಾಕ್ಯದ ಉತ್ತರದಲ್ಲಿ 1 ಅಥವಾ 2 ವಾಕ್ಯ ಬರೀರಿ. 2 ಅಂಕದ ಪ್ರಶ್ನೆಯಲ್ಲಿ 4ರಿಂದ 5 ಪಾಯಿಂಟ್ಸ್ಗಳನ್ನು ಬರೀರಿ, ಬರೀ ಪಾಯಿಂಟ್ಸ್ ಹಾಕಿ ಬರೀಬೇಕು. ಇನ್ನು 3 ಅಂಕಕ್ಕೆ ನೀವೇನು ಮಾಡಬೇಕು, 6ರಿಂದ 7 ಪಾಯಿಂಟ್ಸ್ಗಳನ್ನು ಹಾಕಿ ಬರೀರಿ. 4 ಅಂಕಕ್ಕೆ 8ರಿಂದ 10 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಭಾಳ ಕಷ್ಟ ಇಲ್ಲ, ಬಟ್ ಓದಿರಬೇಕು. ಸೊ ನೀವು ಓದಿದರೆ ಮಾತ್ರ ಅಂಕಗಳು ಬರೋದು, ಓದದೇ ಇದ್ದರೆ ಅಂಕಗಳು ಬರೋದಿಲ್ಲ. ಸೊ ಇದೇ ತನ್ನಾಗಿರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಬೆಸ್ಟ್ ವಿಡಿಯೋಗಳು ಸಿಗ್ತವೆ. ಸೊ ನಿಮಗಾಗಿ ವೇಟಿಂಗ್ ಮಾಡ್ತಾ ಇದ್ದಾವೆ, ಅವೆಲ್ಲವುಗಳನ್ನು ತಾವುಗಳು ನೋಡಬೇಕು, ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಫ್ರೆಂಡ್ಸ್ ಹೊಸ ವಿಡಿಯೋದಲ್ಲಿ. ಕಮೆಂಟ್ಗಳನ್ನು ಸಹಿತ ಮಾಡಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಏನಾದರೂ ನಿಮಗೆ ಡೌಟ್ ಅನಿಸಿದರೆ ಸೊ ಫಸ್ಟ್ ಆಫ್ ಆಲ್ ನೀವು LBAಗಳನ್ನು ಓದ್ಕೊಡ್ರಿ, ಬ್ಲೂ ಪ್ರಿಂಟನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.